ಗೋಬಿ ಕಬಾಬ್ ಬೆನ್ನಲ್ಲೇ ಆಹಾರ ಇಲಾಖೆ ಸಿಹಿ ತಿನಿಸುಗಳ ವಿರುದ್ಧ ಸಮರ ಸಾರಿದೆ. ಜಿಲೇಬಿ, ಖೋವಾ ಸೇರಿದಂತೆ ಹಲವು ತಿನಿಸುಗಳು ಸೇಫ್ ಅಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಿಹಿ ತಿಂಡಿಗಳಲ್ಲಿ ಕೃತಕ ಬಣ್ಣ ಬಳಕೆ ಪತ್ತೆ, ಆರೋಗ್ಯಕ್ಕೆ ಆಪತ್ತು, ಕಂಗಾಲಾದ ಜನರು. ಈ ಮಾಯಾ ಬಜಾರ್ ಯುಗದಲ್ಲಿ ಯಾವುದು ಅಸಲಿ ಯಾವುದು ನಕಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಅದರಲ್ಲೂ ಆಹಾರ ಕೂಡ ಸೇಫ್ ಆಗಿಲ್ಲ ಅನ್ನೋದು ದುರಂತ. ಯಾವುದನ್ನ ತಿನ್ನಬೇಕೋ ಯಾವುದನ್ನ ಬಿಡಬೇಕೋ ಅನ್ನೋದೇ ಗೊತ್ತಾಗ್ತಿಲ್ಲ. ಕಬಾಬ್ ಸೇರಿ ಹಲವು ಆಹಾರಗಳ ಬೆನ್ನಲ್ಲೇ ಖಾರ ಹಾಗೂ ಸಿಹಿ ತಿನಿಸುಗಳ ವಿರುದ್ಧವೂ ಆಹಾರ ಇಲಾಖೆ ಸಮರ ಸಾರಿದೆ. ಜಿಲೇಬಿ, ಖೋವಾ, ಚಟ್ನಿ, ಸಾಸ್, ಶರಬತ್ತು, ಐಸ್ ಕ್ರೀಮ್, ಹಣ್ಣಿನ ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್ ಕುಡಿಯೋ ಮುನ್ನ ಹುಷಾರಾಗಿರಬೇಕಿದೆ. ಯಾಕಂದ್ರೆ ಇವುಗಳಲ್ಲೂ ಕೃತಕ ಬಣ್ಣ ಬಳಕೆ ಮಾಡಲಾಗ್ತಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಹೆಚ್ಚಿನದಾಗಿ ಈಗಿನ ಸಮಯದಲ್ಲಿ ಸಿಹಿ ತಿಂಡಿಗಳು ಮತ್ತು ಖಾರ ತಿಂಡಿಗಳ ಕುರಿತಂತೆ ನಾವು ವಿಶ್ಲೇಷಣೆಯನ್ನ ನಡೆಸಿದ್ದು, ಇದರಲ್ಲಿ ನಿಷೇಧಿತ ಕೃತಕ ಬಣ್ಣಗಳು ಸಹ ಪತ್ತೆಯಾಗಿವೆ. ಈ ನಿಷೇಧಿತ ಕೃತಕ ಬಣ್ಣಗಳನ್ನ ಸೇವನೆಯಿಂದ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇದೆ. ಯಾಕಂತಂದ್ರೆ ಈ ತರ ನಾವು ಆಹಾರ ಸೇವಿಸುವುದರಿಂದ ಹೆಚ್ಚು ನಿಷೇಧಿತ ಕೃತಕ ಬಣ್ಣಗಳನ್ನ ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಸಹ ಪತ್ತೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಹಿಂದೆ ಆಹಾರ ಇಲಾಖೆ ಕಬಾಬ್, ಇಡ್ಲಿ, ಪನ್ನೀರ್ ಸೇರಿದಂತೆ ಹಲವು ಪದಾರ್ಥಗಳ ಮಾದರಿ ಸಂಗ್ರಹಿಸಿ ಕೃತಕ ಬಣ್ಣ ಬಳಕೆಗೆ ನಿಷೇಧ ಹೇರಿತ್ತು. ಇದೀಗ ಸಿಹಿ ಹಾಗೂ ಖಾರ ಮಿಕ್ಸ್ಚರ್ಗಳಲ್ಲಿಯೂ ಕೃತಕ ಬಣ್ಣ ಕಂಡುಬಂದಿದೆ. ರಾಜ್ಯಾದ್ಯಂತ ಸುಮಾರು 3789 ಮಾದರಿ ಸ್ಯಾಂಪಲ್ಸ್ ಸಂಗ್ರಹಿಸಿದ್ದು, 3789 ಪೈಕಿ 374 ಮಾದರಿಗಳು ಅಸುರಕ್ಷಿತ ಅನ್ನೋದು ಬೆಳಕಿಗೆ ಬಂದಿದೆ. ಈಗ ನಾನು ಮೊನ್ನೆ ಎಲ್ಲ ಮಾಹಿತಿ ಕೊಟ್ಟಿದ್ದೆ. ಈಗ ಈ ತಿಂಗಳದೇನು ವರದಿ ಬಂದಿದೆ ಅದು ಬಹುಶಃ ಮುಂದಿನ ವಾರ ನಮ್ಮ ಕಮಿಷನರ್ ಬಿಡುಗಡೆ ಮಾಡ್ತಾರೆ. ಅದರಿಂದ ಪ್ರತಿಯೊಂದು ಕೂಡ ನಾವು ಅದನ್ನು ಬೇರೆ ಬೇರೆ ಥರ ಐಟಮ್ಸನ್ನೆಲ್ಲ ನಾನು ರಿಪೋರ್ಟನ್ನು ಕೊಡ್ತೀನಿ. ಒಟ್ಟಾರೆ ಒಂದಾದರ ಮೇಲೆ ಒಂದರಂತೆ ಆಹಾರದಲ್ಲಿ ಕಳಪೆ ಗುಣಮಟ್ಟ ಕಂಡುಬರುತ್ತಿದ್ದು ಜನರು ಆತಂಕಗೊಂಡಿದ್ದಾರೆ. ಕೂಡಲೇ ಆಹಾರ ಇಲಾಖೆ ಕೃತಕ ಬಣ್ಣ ಬಳಕೆಗೆ ಕಡಿವಾಣ ಹಾಕಬೇಕಿದೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.